ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗಲೇ KSRTC ಇರ್ಬೋದು, BMTC, ವಾಯವ್ಯ ಕಲ್ಯಾಣ ಸಾರಿಗೆ ಹಾಗೂ ವಾಯವ್ಯ ಹಾಗೂ ಕಲ್ಯಾಣ ಸಾರಿಗೆಗಳೆಲ್ಲ ಪ್ರೈಸ್ ಜಾಸ್ತಿ ಆಗಿದೆ, ದರ ಕೂಡ ಜಾಸ್ತಿ ಆಗಿದೆ. ಅದೇ ರೀತಿ ಏನಾದ್ರು ಮೆಟ್ರೋದ್ ಕೂಡ ಜಾಸ್ತಿ ಆಗುತ್ತಾ ಅಂತ ಕೂಡ ಕ್ವಶನ್ ಮಾರ್ಕ್ ಬರ್ತಿದೆ. ಹಾಗೂ ಎಷ್ಟೋ ವರದಿಗಳು ಕೂಡ ಬರ್ತಾ ಇದೆ. ಮೆಟ್ರೋ ಕೂಡ ಇವಾಗ ಕನ್ಸ್ಟ್ರಕ್ಷನ್ ಜೋರಾಗಿ ನಡೀತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಕೂಡ ಇವಾಗ ಮೆಟ್ರೋ ಸೈಡ್ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ, ಹಾಗೂ ವಿಸ್ತೀರ್ಣ ಕೂಡ ಇನ್ನ ಮಾಡ್ತಾರೆ ಅಂತ ಕೂಡ ಕೇಳಿ ಬರ್ತಿದೆ ಮಾತುಗಳು. ಇವಾಗ ಏನು ಹೊಸ ನ್ಯೂಸ್ ಅಂದ್ರೆ, ಹೇಗೆ ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಜನವರಿ 5ರಿಂದ ಜಾರಿಗೆ ಬರುವಂತೆ 15% ಅಷ್ಟು ಏನ್ ಜಾಸ್ತಿ ಮಾಡಿದ್ರು ಟಿಕೆಟ್ ದರವನ್ನ, ಇವಾಗ ಅದೇ ಮಾದರಿಯಲ್ಲಿ ಆಟೋ ದರ ಹಾಗೂ ಮೆಟ್ರೋ ದರವನ್ನ ಕೂಡ ಏರಿಕೆ ಪ್ರಸ್ತಾವನೆ ಇದೆಯಂತೆ. ಯಾವಕ್ಕಾಗತ್ತೆ ಏನ್ ಕತೆ ಅಂತ ನೋಡ್ತಾ ಬರೋಣ. ಸದ್ಯದ ಮಾಹಿತಿಯಂತೆ ಜನವರಿ 21ರಿಂದ ನಮ್ಮ ಮೆಟ್ರೋ ಏನಿದೆ ಬೆಂಗಳೂರಲ್ಲಿ ಓಡ್ತಿರೋ ನಮ್ಮ ಮೆಟ್ರೋ ಸುಮಾರು 2010-2011 ಸಾಲಲ್ಲಿ ಶುರು ಆಗಿರೋದು ನಮ್ಮ ಮೆಟ್ರೋ. ಅವಾಗಿಂದ ತುಂಬಾ ಚೆನ್ನಾಗಿ ನಡೆಸ್ಕೊಂತ ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಯಾಣ ದರ ಏರಿಕೆ ಆಗ್ತಿದೆ ಅಂತ ಒಂದು ವರದಿ 2-3 ಕಡೆ ಮಾಧ್ಯಮ ವರದಿಗಳು ನಾನು ಕೂಡ ಓದಿದೆ, ಅದಕ್ಕೆ ನಿಮ್ಗೆ ಅಪ್ಡೇಟ್ ಕೊಡಲು ಬಂದಿದ್ದೇನೆ. ಪ್ರಸ್ತುತ ನಮ್ಮ ಮೆಟ್ರೋ ಕನಿಷ್ಠ ಪ್ರಯಾಣ ದರ 10ರಿಂದ 60 ರೂಪಾಯಿಯಷ್ಟು ಜಾಸ್ತಿ ಆಗ್ಬೋದು ಅಂತ ಕೂಡ ವರದಿಯಾಗಿದೆ. ಅದರಲ್ಲೂ ಏನಂದ್ರೆ BMRCL ರಚನೆ ಮಾಡಿದ ಸಮಿತಿ ವರದಿ ಒಂದು ಸಲ್ಲಿಸಿದ್ದಾರೆ. ಅದರಲ್ಲಿ ಈ ಮಾಹಿತಿ ಕೊಟ್ಟಿದ್ದಾರೆ. ಏನಂತ ಅಂದ್ರೆ 10 ರೂಪಾಯಿಂದ ಹಿಡಿದು 60 ರೂಪಾಯಿಯಷ್ಟು ದರ ಏರಿಕೆ ಒಂದು ಅಂತಿಮ ತೀರ್ಮಾನ ಆಗಿಲ್ಲ, ಬಟ್ ಮಾಡಬೇಕು ಅನ್ನೋ ಒಂದು ವರದಿಯನ್ನ ಕೂಡ ಕೊಟ್ಟಿದ್ದಾರಂತೆ. ಹಾಗೂ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ 2017 ಸಾಲಿಂದ ನಮ್ಮ ಮೆಟ್ರೋದು ಏನಿದೆ ಪ್ರಯಾಣ ದರ ಏರಿಕೆನೆ ಮಾಡಿಲ್ಲ. ಆದ್ರಿಂದ ಈಗ ಪ್ರಯಾಣ ದರವನ್ನು ಏರಿಕೆ ಮಾಡ್ತಾರೆ. 40ರಿಂದ 45% ಅಷ್ಟು ದರ ಏರಿಕೆ ಆಗ್ಬೋದು ಅಂತ ಕೂಡ ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ ಎಲ್ರು. ಹಾಗೂ ನಿಮ್ಗೇನನ್ಸುತ್ತೆ, ದರ ಏರಿಕೆ ಆಗುತ್ತಾ ಮೆಟ್ರೋದು ಅಥವಾ ಆಗಲ್ವಾ? ದರ ಏರಿಕೆ ಆದ್ರೆ ಎಷ್ಟು ದುಡ್ಡು ಜಾಸ್ತಿ ಆಗುತ್ತೆ ಮೆಟ್ರೋ ಟಿಕೆಟ್ಗಳದು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದು ಎಲ್ಲ ಹೊಸ ಅಪ್ಡೇಟ್. ಆದ್ರೆ ಇನ್ನ ಅಪ್ಡೇಟ್ ಕರೆಕ್ಟ್ ಆಗಿರೋ ಇನ್ಫಾರ್ಮೇಶನ್ ಬಂದಿಲ್ಲ, ಬಟ್ ಪ್ರಯಾಣ ದರಕ್ಕೆ ಒಂದು ಮಾಹಿತಿ ಬಂದಿದೆ, ಅದನ್ನ ಓದ್ಬಿಡ್ತೀನಿ. ಪ್ರಯಾಣ ದರ ಏರಿಕೆ ಪ್ರಯಾಣಿಕರಿಗೆ ಹೊರೆಯಾಗಲಿದೆ. ಇದರ ಕಾರಣ ಪುನಃ ಜನರು ಖಾಸಗಿ ವಾಹನಗಳಲ್ಲಿ ಸಂಚಾರ ಆರಂಭಿಸಿದರೆ ಸಂಚಾರ ದಟ್ಟಣೆ ಅಥವಾ ಟ್ರಾಫಿಕ್ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಕೂಡ ಹಾಗೂ MD ಸಂಸದರು ವಿವರಣೆ ನೀಡ್ತಾ ಇದ್ದಾರಂತೆ. ಪ್ರಯಾಣ ದರ ಏರಿಕೆ ಹೊರತಾದ ಆದಾಯ ಸಂಗ್ರಹಣೆಯತ್ತ ಗಮನ ಹರಿಸುವಂತೆ ಸಂಸದರು ಮನವಿ ಮಾಡ್ತಿದ್ದಾರೆ. ನಮ್ಮ ಮೆಟ್ರೋ ರೈಲ್ವೆ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಕಾಯ್ದೆ 2002 ಸೆಕ್ಷನ್ 33 ಮತ್ತು 34 ಅಡಿಯಲ್ಲಿ ಕೇಂದ್ರ ಸರ್ಕಾರ ರಚಿಸಿದ BMRCL ದರ ನಿಗದಿ ಸಮಿತಿ ಅವರೇ BMRCL ಏನು ದರ ನಿಗದಿ ಸಮಿತಿ ಮಾಡಿದ್ರೆ ಅದ್ರ ಮುಖೇನೇ ಪ್ರೈಸ್ಗಳು ಕೂಡ ಜಾಸ್ತಿ ಕಮ್ಮಿ ಆಗುತ್ತೆ. ಈಗ ಸರ್ಕಾರ ಆಗ್ಲಿ ಇನ್ನೊಬ್ರಾಗ್ಲಿ ಕೊನೆ ಒಂದು ಡಿಸಿಷನ್ ಮಾಡಬಹುದೇ ಹೊರತು ಅವರು ಸ್ಟಾರ್ಟಿಂಗ್ ಅಲ್ಲಿ ಏನು ಮಾಡಕ್ಕಾಗಲ್ಲ. 3 ಸದಸ್ಯರಿದ್ದಾರೆ ಇದರ ಸಮಿತಿಯಲ್ಲಿ. ಇದರಲ್ಲಿ ದರ ಏರಿಕೆ ಕುರಿತು ಅಭಿಪ್ರಾಯಗಳನ್ನು ಆಹ್ವಾನಿಸಿದ್ದಾರೆ. 2000ಕ್ಕಿಂತ ಹೆಚ್ಚು ಅಧಿಕ ಸಲಹೆಗಳು ಅವರಿಗೆ ಮುಂದೆ ಬಂದಿದ್ದಾವೆ. ಹಾಗೂ ಒಂದು ವರದಿಯನ್ನು ಕೂಡ ಕೊಡ್ತಾ ಇದ್ದಾರೆ. ದರ ಏರಿಕೆ ಮಾಡಬೇಕು ಅಂತ ಶಿಫಾರಸು ಕೂಡ ಮಾಡಿದೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮೂಲ ಸೌಕರ್ಯ ಇರ್ಬೋದು, ಇಂಧನ ವೆಚ್ಚ ಇರ್ಬೋದು, ವೇತನ, ನಿರ್ವಹಣಾ ವೆಚ್ಚ ಇಲ್ಲೂ ಸೇಮು KSRTC BMTC ಏನ್ ಹೇಳಿದ್ರು, ಇಂಧನ ವೆಚ್ಚ ಇರ್ಬೋದು ಅಥವಾ ಮೇಂಟೆನೆನ್ಸ್ ಏನಿದೆ ಆ ಕಾಸ್ಟ್ಗಳು ಕೂಡ ಜಾಸ್ತಿ ಆಗಿರೋ ಕಾರಣಕ್ಕೋಸ್ಕರ ಈ ದರ ಕೂಡ ಏರಿಕೆ ಮಾಡ್ತಿದೀವಿ ಅಂತ. ಆದ್ರೆ ಒಂದು ತೀರ್ಮಾನ ಆಗ್ಬೇಕಾಗಿದೆ. ಇನ್ನ BMRCL ಒಂದು ಕೊನೆ ಸಭೆಯನ್ನ ಮಾಡ್ತಾರೆ, ಅದ್ರ ಮುಖೇನ ಒಂದು ತೀರ್ಮಾನ ತಗೊಂಡಿದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ. ಬಳಿಕ ಸರ್ಕಾರ ಕೂಡ ಒಂದು ಒಪ್ಪಿಗೆ ಕೊಡ್ಬೇಕಾಗುತ್ತೆ. ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೆ ಪ್ರೈಸ್ಗಳು ಜಾಸ್ತಿ ಆಗುತ್ತೆ. ಸಮಿತಿ ಶಿಫಾರಸು ಮಾಡಿದ್ರೆ ಸಾಲಲ್ಲ, ನೋಡೋಣ ಹೇಗಾಗುತ್ತೆ ಅಂತ. 15ರಿಂದ 20% ಅಷ್ಟು ಏರಿಕೆ ಮಾಡಬಹುದು ಅಂತ ಕೂಡ ಕೇಳಿ ಬರ್ತಾ ಇದೆ. ನಿಮಗೆ ಅನ್ಸುತ್ತೆ ಎಷ್ಟು ದರ ಇನ್ಕ್ರೀಸ್ ಆಗುತ್ತೆ? ಹಾಗೂ ನೀವು ಎಲ್ಲಿಂದ ಎಲ್ಲಿಗೆ ಮೆಟ್ರೋನ ಬಳಸ್ತೀರಾ, ಮೆಟ್ರೋನ ಈಗ ಸದ್ಯಕ್ಕೆ ಬಳಸ್ತಾ ಇದೀರಲ್ವ ಅಂತ ಕೂಡ ಎಸ್ ಅಥವಾ ನೋ ಅಂತ ಕೂಡ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಮೆಟ್ರೋ ಪ್ರೈಸ್ ಏನಾದ್ರು ಜಾಸ್ತಿ ಆದ ತಕ್ಷಣ ಫಸ್ಟ್ ವಿಡಿಯೋನು ಕೂಡ ನಿಮ್ಗೆ ಅಪ್ಡೇಟ್ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಹೀಗೆ ಮುಂದುವರಿಸಿ.